ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ರವೆ ಉಂಡೆ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಸೂಪರಾಗಿರುತ್ತೆ. ಆಮೇಲೆ ನಾವು ಪಾಕ ಇಟ್ಕೊಂಡು ಈ ರವೆ ಉಂಡೆ ಮಾಡೋದ್ರಿಂದ ನಾವು ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ ಬೇಗ. ನಾವು ಪಾಕ ಹಾಕ್ದೇ ಇನ್ನೊಂದು ಥರ ರವೆ ಉಂಡೆ ಮಾಡ್ತೀವಲ್ವ, ಅದು ಮಾಡಿದರೆ ಬೇಗ ಅಂದರೆ ಸ್ಮೆಲ್ ಬಂದುಬಿಡುತ್ತೆ. 1-2-3 ಡೇಸಲ್ಲಿ ಖಾಲಿ ಮಾಡಬೇಕು. ನಾನಿಲ್ಲಿ ಮಾಡ್ತಾ ಇರೋದು ರವೆ ಉಂಡೆ ಪಾಕ ಹಿಡಿದ್ಬಿಟ್ಟು ಮಾಡೋದು. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ನಾನು ಒಂದು ಬಾಣಲಿ ತೊಗೊಂಡು ಆ ಬಾಣಲಿಗೆ ನಾನು ಒಂದು 3 ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ನೋಡಿ ಎಲ್ಲ ಇದು ಬಿಸಿ ಆದಮೇಲೆ ನಾನು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ನಾನು ಗೋಡಂಬಿ ಮತ್ತು ಬಾದಾಮಿ ದ್ರಾಕ್ಷಿ ತೊಗೊಂಡಿದ್ದೀನಿ. ಗೋಡಂಬಿ ಬಾದಾಮಿನ ಈ ಥರ ಚಿಕ್ಕ ಪೀಸ್ಗಳಾಗಿ ಮಾಡಿಟ್ಕೊಂಡಿದ್ದೀನಿ. ಫಸ್ಟ್ ಈ ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಬಾದಾಮಿನೂ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಆದಷ್ಟು ಲೋ ಫ್ಲೇಮ್ ಇಟ್ಕೊಂಡ್ರೆ ಇದು ಚೆನ್ನಾಗಿ ರೋಸ್ಟ್ ಆಗುತ್ತೆ. ಇದು ಚೆನ್ನಾಗಿ ಫ್ರೈ ಆಗುತ್ತಲ್ವ, ಟೇಸ್ಟು ಉಂಡೆ ತಿನ್ನಬೇಕಾದ್ರೆ ಟೇಸ್ಟು ಸೂಪರಾಗಿ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ. ಕಲರ್ ಚೇಂಜ್ ಆದಮೇಲೆ ನಾವು ಸ್ವಲ್ಪ ಇದು ಕಲರ್ ಚೇಂಜ್ ಆದಮೇಲೆ ನಾವು ಇದಕ್ಕೆ ಏನು ಮಾಡ್ಕೋಬೇಕು, ದ್ರಾಕ್ಷಿನೂ ಹಾಕ್ಕೋಬೇಕು. ಫಸ್ಟಿಗೆ ನಾವು ದ್ರಾಕ್ಷಿ ಹಾಕ್ಕೊಂಡ್ಬಿಟ್ರೆ ದ್ರಾಕ್ಷಿ ಬೇಗ ಆಗಿಬಿಡುತ್ತೆ. ಗೋಡಂಬಿ ಬಾದಾಮಿ ಸ್ವಲ್ಪ ಲೇಟ್ ಆಗೋದು. ಅದಕ್ಕೆ ನಾನು ಫಸ್ಟ್ ಅದು ಗೋಡಂಬಿ ಬಾದಾಮಿ ಹಾಕ್ಕೊಂಡು ಅದು ಕಲರ್ ಚೇಂಜ್ ಆದಮೇಲೆ ದ್ರಾಕ್ಷಿನೂ ಹಾಕ್ಬಿಟ್ಟು ಎಲ್ಲದನ್ನು ಈ ಥರ ನೋಡಿ ದ್ರಾಕ್ಷಿನೂ ದಪ್ಪ ಆಗ್ತಾ ಇದೆ, ಇದನ್ನು ಅಷ್ಟೇ ಫ್ರೈ ಆಗ್ತಾ ಇದೆ. ಇವಾಗ ಎಲ್ಲದು ಫ್ರೈ ಆದಮೇಲೆ ನಾವು ಇವಾಗ ಇದನ್ನು ಒಂದು ದೊಡ್ಡ ತಟ್ಟೆಗೆ ತೆಗ್ದು ಇಟ್ಕೊಳ್ಳೋಣ. ಇದನ್ನು ಸಪ್ರೇಟಾಗಿ ತೆಗ್ದು ಇಟ್ಕೊಂಡು ಇವಾಗ ನಾನು ರವೆ ತೊಗೊಂಡಿದ್ದೆ, ಇಲ್ಲಿ ಉಂಡೆ ರವೆ. ಈ ಉಂಡೆ ರವೆನ ನಾನು 1 kg ಅಷ್ಟು ತೊಗೊಂಡಿದ್ದೀನಿ. ಅಂದರೆ ನಾನು 4 ಕಪ್ಪು ಉಂಡೆದು ಮಾಡ್ತಾ ಇರೋದು ರವೆದು. ಸೊ 2 ಕಪ್ನ 2 ಸರಿ ನಾನು ಫ್ರೈ ಮಾಡ್ಕೊತೀನಿ. ಅದೇ ಬಾಣಲಿಯಲ್ಲಿ ತುಪ್ಪ ಇತ್ತಲ್ವ ಡ್ರೈ ಫ್ರೂಟ್ಸ್ದು, ಅದೇ ತುಪ್ಪಕ್ಕೆ ನಾನು ಹಾಕ್ಕೊಂಡಿದ್ದೆ. ತುಪ್ಪ ಕಡಿಮೆ ಆಗುತ್ತೆ ಅಂತ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರವೆನ ಚೆನ್ನಾಗಿ ಹುರ್ಕೋಬೇಕು. ಮೇನ್ ಈ ಉಂಡೆ ಟೇಸ್ಟ್ ಬರೋದು ಈ ರವೆ ಹುರಿಯೋದ್ರಿಂದನೇ. ರವೆನ ಅದು ಚೆನ್ನಾಗಿ ಅರಳ್ಕೊಳ್ಳುತ್ತೆ ಆ ರವೆ. ಆ ಥರ ನಾವು ಕೈ ಆಡಿಸ್ತಾ ಆದಷ್ಟು ಈ ನಾನ್ ಸ್ಟಿಕ್ ಬಾಣಲಿನೇ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ತಳ ಇರೋ ಪಾತ್ರೆ ಈ ಥರ ಬಾಣಲಿ ಇದ್ರೂ ಓಕೆ. ನಾನಿಲ್ಲಿ ಇದು ಏನೋ ನಾನ್ ಸ್ಟಿಕ್ ಬಾಣಲಿನೇ ತೊಗೊಂಡು ಮಾಡ್ತಾಯಿದ್ದೀನಿ. ಆಮೇಲೆ ಇದು ಸ್ವಲ್ಪ ಫ್ರೈ ನೋಡಿ ಚೆನ್ನಾಗೆಲ್ಲ ಅರಳ್ಕೊತಾ ಇದೆ ಅಲ್ವಾ. ಆಮೇಲೆ ನಾನು ಒಣಕೊಬ್ಬರಿ ತುರಿ ತೊಗೊಂಡಿದ್ದೆ, ಅದನ್ನು ಇದರಲ್ಲೇ ಹಾಕ್ಬಿಟ್ಟು ತುಪ್ಪದಲ್ಲೇ ಬಿಸಿ ಮಾಡ್ಕೊತಾ ಇದ್ದೀನಿ. ಇದು ಎಲ್ಲ ಬಿಸಿ ಆಯಿತು. ಇವಾಗ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ, ನಮಗೆ ಉರಿತಾ ಇದ್ದೀವಿ, ಘಮನೂ ಚೆನ್ನಾಗಿ ಬರ್ತಾ ಇದೆ. ಇಷ್ಟ ಆದರೆ ಸಾಕು. ಡ್ರೈ ಫ್ರೂಟ್ಸ್ನೆಲ್ಲ ನಾನು ಒಂದು ದೊಡ್ಡ ತಟ್ಟೆಯಲ್ಲಿ ಇಟ್ಕೊಂಡಿದ್ದೆ, ಅದೇ ತಟ್ಟೆಗೆ ಈ ರವೆನೂ ಹಾಕ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಸರಿ ನಾನು ರವೆ ಹುರ್ಕೋಬೇಕಲ್ವ, ಇನ್ನೂ 2 ಕಪ್ ರವೆ ಇತ್ತು. ಆ ರವೆನೂ ತುಪ್ಪ ಹಾಕ್ಬಿಟ್ಟು ತುಪ್ಪ ಕರಗಿದ್ಮೇಲೆ ಆ ರವೆನೂ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ರವೆನ ಆದಷ್ಟು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು, ಯಾಕಂದರೆ ರವೆ ಚಿಕ್ಕದು ಇರುತ್ತಲ್ವ, ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಚೆನ್ನಾಗಿ ಅದು ನಿಧಾನವಾಗಿ ನಾವು ಹುರ್ಕೊಳ್ಳೋದ್ರಿಂದ ರವೆನ ಅದು ಉಂಡೆಯಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲ ರವೆನೂ ನೀಟಾಗಿ ಅದು ಹರಳಿಕೊಳ್ಳುತ್ತೆ. ನಾವು ಅದನ್ನು ನೋಡಬೇಕಾದ್ರೆ ಉರಿಬೇಕಾದ್ರೆ ಘಮನೂ ಚೆನ್ನಾಗಿ ಬರುತ್ತೆ. ಆಮೇಲೆ ಅದು ಹರಳ್ಕೊಂಡಿರೋದು ನಮಗೆ ಗೊತ್ತಾಗುತ್ತೆ ಉರಿಬೇಕಾದ್ರೆ, ಸೂಪರಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ಆದಷ್ಟು ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲದನ್ನು ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೂ ಅಷ್ಟೇ ನೋಡಿ ಚೆನ್ನಾಗಿ ತುಪ್ಪ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ತುಪ್ಪನೂ ಹಾಕ್ಕೋಬೋದು. ನೋಡಿ ಇಲ್ಲಿ ಕರೆಕ್ಟಾಗಿ ನಾನು ಉರಿಯೋದು ಆಗಿದೆ ಅಲ್ವಾ. ಇನ್ನೊಂದು ಸ್ವಲ್ಪ ಕೊಬ್ಬರಿನೂ ಉಳಿಸ್ಕೊಂಡಿದ್ದೆ, ಇದರಲ್ಲೂ ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊತೀನಿ. ಕೊಬ್ಬರಿನೂ ಈ ಥರ ಹಾಕೋದ್ರಿಂದ ಸ್ಮೆಲ್ಲು ಏನೂ ಬರಲ್ಲ. ಉಂಡೆ ಒಂದು 10-15 ದಿನ ಇಟ್ಟರೂ ಉಂಡೆ ಹಾಳಾಗಲ್ಲ, ಸ್ಮೆಲ್ ಬರಲ್ಲ, ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ ಈ ಥರ ಬಿಸಿ ಮಾಡ್ಕೊಳ್ಳೋದ್ರಿಂದ. ಕೊಬ್ಬರಿನೂ ಎಲ್ಲದನ್ನು ಇದೇ ಥರ ಬಿಸಿ ಮಾಡಿಕೊಂಡೆ ಅಲ್ವಾ. ಇದನ್ನು ನಾನು ದೊಡ್ಡ ತಟ್ಟೆಯಲ್ಲಿ ಇದನ್ನು ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಇದನ್ನು ನಾನೇನು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ನಲ್ಲ ಅದೇ ತಟ್ಟೆಗೆ ಇದನ್ನು ನಾನು ಹಾಕ್ಕೊತೀನಿ. ಚೆನ್ನಾಗಿ ನೋಡಿ ಇದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ, ಘಮನೂ ಸೂಪರಾಗಿ ಬರುತ್ತೆ. ಇದು ಉರಿಯೋದಾಗಿದೆ ಅಂತ ಫುಲ್ ನಾವು ಸ್ಮೆಲ್ ಹೋಗೋವರೆಗೂ ಉರಿಬೇಕು. ಈ ರವೆ ಉರಿಯೋದ್ರಲ್ಲೇ ಈ ಉಂಡೆ ಟೇಸ್ಟು ಡಬಲ್ ಟೇಸ್ಟ್ ಬರೋದು, ಇದು ಉರಿಯೋದೇ ಮೇನು. ನೋಡಿ ಕಲರ್ ಕೂಡ ಚೇಂಜ್ ಆಗಿರೋದು ಕಾಣಿಸ್ತಾ ಇದೆ ನಮಗೆ. ಸಾಕು, ಇಷ್ಟ ಆದರೆ ಎಲ್ಲದನ್ನು ನಾನು ಅದೇ ತಟ್ಟೆಯಲ್ಲಿ ಹಾಕ್ಕೋತೀನಿ. ಇವಾಗ ನಾನು ಸಕ್ಕರೆನೂ ಪಾಕಕ್ಕೆ ಇಟ್ಕೋತೀನಿ. ಒಂದು ಪಾತ್ರೆಯಲ್ಲಿ ನಾನು 1 kg ರವೆ ತೊಗೊಂಡಿದ್ನಲ್ವ, 1 kg ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆನ ಹಾಕ್ಬಿಟ್ಟು ಅದಕ್ಕೆ ನಾನು 1 kg ಸಕ್ಕರೆಗೆ ನಾನು 1 ಕಪ್ಪಷ್ಟು 4 ಕಪ್ಪು ಸಕ್ಕರೆ ಹಾಕಿದ್ದೀನಲ್ವ, 1 ಕಪ್ ನೀರು ಹಾಕ್ಬಿಟ್ಟು ಅದನ್ನು ಕರಗಕ್ಕೆ ಇಟ್ಟಿದ್ದೀನಿ. ಸಕ್ಕರೆ ಎಲ್ಲ ಇದು ನೋಡಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸಿ ಇದು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ನೋಡಿ ಈ ಥರ ಕುದೀತಾ ಇರುತ್ತೆ. ಕರಗಿ ಆದಮೇಲೆ ಸಕ್ಕರೆ ಎಲ್ಲ ಕರಗಿ ಕುದೀತಾ ಇರುತ್ತೆ. ಇದು ನಮಗೆ ಒಂದೆಳೆ ಪಾಕ ಬರಬೇಕು. ಒಂದೆಳೆ ಪಾಕ ಬಂದರೆ ಉಂಡೆ ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಬೇಗ ಹಾಳಾಗಲ್ಲ ಉಂಡೆನೂ.
ಚೆನ್ನಾಗಿ ಅನಿಸುತ್ತೆ ನೋಡಿ. ಇವಾಗ ಇದು ಸಕ್ಕರೆ ಎಲ್ಲ ಕರಗಿಬಿಟ್ಟು ನೀರು ಜಾಸ್ತಿ ಹಾಕಿದರೆ ಪಾಕ ಬರೋದು ಲೇಟ್ ಆಗುತ್ತೆ. ಅದಕ್ಕೆ ನಾನಿಲ್ಲಿ 4 ಕಪ್ಪು ಸಕ್ಕರೆಗೆ 1 ಕಪ್ಪು ನೀರು ಹಾಕಿದ್ದೀನಿ. ಕರೆಕ್ಟಾಗಿ ಆಗಿದೆ. ಒಂದು ಪಾಕ ಬರೋದಕ್ಕೆ ಒಂದು 10 ನಿಮಿಷ ಬೇಕಾಗುತ್ತೆ. ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ಇದು ಎಲ್ಲ ಕರಗಿ ಈ ಥರ ಸಕ್ಕರೆ ಇದು ಕುದೀತಾ ಇರುತ್ತಲ್ವ ನೀರು, ಆವಾಗ ಒಂದು ಸರಿ ಪಾಕದ ನಾವು ಚೆಕ್ ಮಾಡ್ಕೋಬೇಕು. ಹಿಂಗೆ ಸೌಟಲ್ಲೇ ಎತ್ತಬೇಕಾದ್ರೇ ಗೊತ್ತಾಗುತ್ತೆ. ಆಮೇಲೆ ಹಿಂಗೆ ಕೈಯಲ್ಲಿ 2 ಬೆರಳು ಸಹಾಯದಿಂದ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ, ಇದೇ ಮೆಥಡಲ್ಲಿ ನೋಡ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ. ಬಂದಿದೆ ಇಲ್ಲ ಅಂತ ಚೆಕ್ ಮಾಡ್ತಾ ಇರಬೇಕು. ಹಿಂಗೆ ಸೌಟಲ್ಲಿ ನೋಡಿಬಿಟ್ಟು ಕೈನ ಒಂದು ಸ್ವಲ್ಪನೇ ಹಸಿ ಮಾಡ್ಕೋಬೇಕು, ತಣ್ಣಗೆ ಕೈ ತಣ್ಣೀರಲ್ಲಿ ಒಂದು ಸ್ವಲ್ಪ ಕೈ ಹಸಿ ಮಾಡಿಕೊಂಡ್ರೆ ನಮಗೆ ಪಾಕ ಮುಟ್ಟಿದ್ರೂ ಏನು ಬಿಸಿ ಅನಿಸಲ್ಲ. ಈ ಥರ ಚೆಕ್ ಮಾಡ್ತಾ ಇರಬೇಕು ಅವಾಗವಾಗ, ಯಾಕಂದರೆ ಪಾಕ ಏರಾಗ್ಬಿಟ್ರೂ ಚೆನ್ನಾಗಾಗಲ್ಲ ಉಂಡೆ. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಈ ಥರ 2 ಬೆರಳಲ್ಲಿ ಈ ಥರ ನೋಡಬೇಕು. ಪರ್ಫೆಕ್ಟಾಗಿ ಬಂದಿದೆ ನೋಡಿ ಒಂದೆಳೆ ಪಾಕ. ಇಷ್ಟಾದರೆ ಈ ಉಂಡೆ ಪಾಕ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ನಾವೇನು ರವೆ ಮತ್ತು ಡ್ರೈ ಫ್ರೂಟ್ಸು ಕೊಬ್ಬರಿ ಎಲ್ಲ ಹುರಿದಿಟ್ಕೊಂಡಿದ್ವಿ ಅಲ್ವಾ, ಅದನ್ನೆಲ್ಲ ಹಾಕ್ಬಿಡೋಣ. ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ. ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ. ಹಾಕ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಇದಕ್ಕೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದು ಹೆಂಗೆ ಗೊತ್ತಾ, ಒಂದೊಂದು ರವೆ ಒಂದೊಂದು ಥರ ಇರುತ್ತೆ. ಒಂದೊಂದು ಸರಿ ಬೇಗ ಗಟ್ಟಿಯಾಗಿಬಿಡುತ್ತೆ. ಇಲ್ಲಾಂದರೆ ಇದು ಒಂದು 5 ನಿಮಿಷ ಚೆನ್ನಾಗಿ ಅಳ್ಕೊಳಕ್ಕೆ ಬಿಟ್ಬಿಡೋಣ. ಗಟ್ಟಿ ಆಗದೆ ಇದ್ದರೆ ಸ್ವಲ್ಪ ತಣ್ಣಗೂ ಆಗುತ್ತೆ, ಆಮೇಲೆ ಕಟ್ಟೋಕ್ಕೂ ಈಸಿ ಆಗುತ್ತೆ. ನಾನು ಒಂದು 10 ನಿಮಿಷ ಬಿಟ್ಟಿದ್ದೆ. ಇದು ಸ್ವಲ್ಪ ತಣ್ಣಗಾದಮೇಲೆ ನೋಡಿ ಉಂಡೆ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜು ಉಂಡೆನ ಕಟ್ಟಿ ಇಟ್ಕೊಳ್ಳೋದು. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.